ಅವತ್ತು ಆ ಥರ ಮಾತಾಡಿದ್ದಕ್ಕೆ ಇವತ್ತು ನಾನು ಪಾಪ ಪ್ರಜ್ಞೆ ಪಶ್ಚಾತ್ತಾಪದಿಂದ ನೊಂದೋಗ್ತಾ ಇದ್ದೀನಮ್ಮ. ಇನ್ನೊಂದ್ಸಲ ನೀನ್ ನನ್ನ ಮಗಳಲ್ಲ ಅಂತ ಹೇಳಿಬಿಟ್ರೆ ಈ ನಿನ್ನಪ್ಪ ಬದುಕಿರಲ್ಲಮ್ಮ. ನಾನು ಸಾರಿ ಹೇಳ್ತಾ ಇದ್ದೀನಿ. ನಿನಗೆ ಜನ್ಮ ಕೊಟ್ಟು ತಂದೆ ನಾನು. ನೀನು ನನ್ನ ರಕ್ತ ಹಂಚಿಕೊಂಡಿರೋ ಮಗಳು. ಶ್ರಾವಣಿ, ನನ್ನ ಮಗಳು ಕೂಡ ನನ್ನ ಮಗಳು ಕಡೆ. ಅಪ್ಪ, ಏನ್ ಹೇಳ್ತೀರಾ ನೀವು? ಇಷ್ಟು ವರ್ಷ ನಿನ್ನನ್ನು ದೂರ ಇಟ್ಟಿದ್ದಕ್ಕೆ ನಾನು ಪಾಪ ಪ್ರಜ್ಞೆಯಿಂದ ಕೊರಗಿ ಸಾಯ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ನಾನು ದೇವತೆ ಅಂತ ಅನ್ಕೊಂಡಿದ್ದೆ ನಮ್ಮ ಅಕ್ಕ. ಈ ಸ್ಯಾರಿ ನಿಂಗೆ ಹೆಂಗ್ ಕಾಣಿಸ್ತಿದೆ ಗೊತ್ತಾ? ಹೆಂಗೆ? ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡಿಟ್ಟೋ ನಿನ್ ತಾಯಿ ತರನೇ ಕಾಣಿಸುತ್ತೆ. ಸೀರೆನೂ ನಿಮ್ಮ ಅಮ್ಮಂದೇ ಅಲ್ವಾ, ಅದಕ್ಕೆ ಅವಳ ತರನೇ ಕಾಣಿಸ್ತಿತ್ತು. ಏನಾಯ್ತು? ಅದೇ ಬಳೆಗಳು, ಅದೇ ಕೈಗಳು. ನಾನು ಇವಳಿಗೆ ಹೇಳ್ದೆ ಹಾಕೋಬೇಡಮ್ಮ ಅಂತ, ಆದ್ರೆ ಇವಳೆ ಅಮ್ಮನ ನೆನಪಿಗೆ ಹಾಕೋತೀನಿ ಅಂದ್ಲು. ನಿನ್ ಗತಿ ಹೀಗೆ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಶ್ರಾವಣ್. ಇನ್ನು ಮುಂದೆ ನೀನು ನನ್ನ ಕಾಲಡಿಯಲ್ಲೇ ಬಿದ್ದಿರಬೇಕು. ನಿನ್ ತಾಯಿ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ, ಇನ್ನ ದೂರ ಇಟ್ಟಿದ್ದಕ್ಕೆ ನಾನು ತಕ್ಕ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಈ ಸಲ ನೀನು ಬಾಯಿಂದ ಅಪ್ಪ ಅಪ್ಪ ಅಂತ ಕರೆದಾಗ ನಿನ್ನ ಮಗಳು ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಪಟ್ಕೋತಾ ಇದ್ದವನು ನಾನು.